ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನು ಗಣೇಶ ಗೌರಿ ಹಬ್ಬ ಹತ್ರ ಬರ್ತಾ ಇದೆ. ದೇವರಿಗೆ ಏನು ನೈವೇದ್ಯ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ರೀತಿ ಬಾಳೆಹಣ್ಣಿನ ಶಿಕರಣಿ ಮಾಡಿ ನೋಡಿ. ತಿನ್ನೋದಕ್ಕೂ ರುಚಿ, ಹಾಗೆ ಬೇಗನೂ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಮೊದಲಿಗೆ ನೋಟ್ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಒಂದು 5 ಏಲಕ್ಕಿ ಬಾಳೆಹಣ್ಣ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಪಚ್ಚ ಬಾಳೆಹಣ್ಣಲ್ಲೂ ಮಾಡ್ಕೋಬಹುದು. ಹಾಗೆ ಕಾಯಿಸಿ ಆರಿಸಿರುವಂತಹ 1 ಬೌಲ್ ಆಗುವಷ್ಟು ಹಾಲು ತಗೊಂಡಿದ್ದೀನಿ. ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಹಾಗೂ ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿಯನ್ನು ತಗೊಂಡಿದ್ದೀನಿ. ಹಾಗೆ ಒಂದು 2-3 ಏಲಕ್ಕಿ ಕಾಯಿನ ಈ ಥರ ಸಕ್ಕರೆ ಜೊತೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಐಟಮ್ಸ್ಗಳಿದ್ರೆ ನಾವು ಆರಾಮವಾಗಿ ತುಂಬ ಟೇಸ್ಟಿಯಾಗಿ ಬಾಳೆಹಣ್ಣಿನ ಶಿಕರಣಿನ ಮಾಡ್ಕೊಬಿಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಆ ಬೌಲ್ಗೆ ನಾವೇನು ಬಾಳೆಹಣ್ಣನ್ನ ತಗೊಂಡಿದ್ವಿ ಅದನ್ನು ನೀಟಾಗಿ ಸಿಪ್ಪೆನ ತೆಗೆದು ಈ ರೀತಿ ಬೌಲ್ಗೆ ಹಾಕೋಬೇಕು. ಇದನ್ನ ಗೌರಿ ಗಣೇಶ ಹಬ್ಬಕ್ಕೆ ಅಂತಲ್ಲ, ಯಾವುದೇ ಹಬ್ಬಕ್ಕಾದರೂ ಎಲ್ಲ ದೇವರಿಗೂ ಇದನ್ನ ನೈವೇದ್ಯವಾಗಿ ನಾವು ಮಾಡಿಕೊಡ್ಬೋದು. ಅಥವಾ ಸೋಮವಾರ, ಶುಕ್ರವಾರ ನಾವು ಪೂಜೆಗೆ ಕೂಡ ಇದನ್ನ ಬೇಗ ಬೇಗ ಮಾಡ್ಕೊಬಿಡ್ಬೋದು. ತುಂಬ ಈಸಿಯಾಗಿ ಮಾಡುವಂತಹ ಒಂದು ರೆಸಿಪಿ ಇದು. ನೋಡಿ, ಇವಾಗ ಎಲ್ಲ ಬಾಳೆಹಣ್ಣನ್ನು ನೀಟಾಗಿ ಸಿಪ್ಪೆ ತಗೊಂಡ ನಂತರ ಇದನ್ನು ನಾನು ಒಂದು ಮ್ಯಾಶರ್ ಸಹಾಯದಿಂದ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಚಿಕ್ಕ ಚಿಕ್ಕದಾಗಿ ಪೀಸ್ಗಳು ಕೂಡ ಮಾಡ್ಕೋಬಹುದು. ನೋಡಿ, ಈ ಥರ ಮ್ಯಾಶ್ ಮಾಡ್ಕೊಂಡಿದ ನಂತರ ನಾವೇನು ಹಾಲು ತಗೊಂಡಿದ್ವಿ ಆ ಹಾಲನ್ನು ಇದಕ್ಕೆ ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಇದು ಬಾಳೆಹಣ್ಣು ಮತ್ತು ಹಾಲು ಎರಡು ಬೆರೆಯೋ ಥರ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವೇನು ಶುಗರ್ ತಗೊಂಡಿದ್ವಿ ಆ ಶುಗರ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಡ್ರೈ ಫ್ರೂಟ್ಸ್ ಮತ್ತು ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು ಮಿಕ್ಸ್ ಕೊಟ್ಟರೆ ಸಾಕು. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಬಿಡ್ಬೋದು. ಇದನ್ನು ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾವಿದನ್ನು ದೇವರ ನೈವೇದ್ಯಕ್ಕೂ ಕೂಡ ಮಾಡ್ಬೋದು. ಹಾಗೆಯೇ ಇದನ್ನು ಚಪಾತಿ ಜೊತೆ ಕೂಡ ತಿಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ದೇವರ ನೈವೇದ್ಯಕ್ಕೆ ಅಲ್ಲದೇ ಮಕ್ಕಳಿಗೂ ಕೂಡ ಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೂ ಬಿಸಿಲು ಅಥವಾ ಬೇಸಿಗೆ ಟೈಮಲ್ಲಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ತಿನ್ನೋದ್ರಿಂದ ಡೈಜೆಷನ್ಗೂ ಕೂಡ ಇದು ತುಂಬಾ ಒಳ್ಳೆಯದು. ನೋಡಿರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ವಿಡಿಯೋನ ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.